ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಬರುವ ಕ್ಯಾಟಗರಿ 1, 2A, 3A, 3B ವಿದ್ಯಾರ್ಥಿಗಳಿಗೆ ಮಾತ್ರ. ಅದು ಈ ವರ್ಷ ಫಸ್ಟ್ PUC ಸೈನ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೋಡಿ ಈ ಒಂದು 2024-25ನೇ ಸಾಲಿಗೆ ರಾಜ್ಯದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನೀಟ್ ಹಾಗೂ JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸ್ಡ್ ಅಂದರೆ ನೀಟ್ ಮೇನ್ಸ್ ನೋಡಿ ನೀಟ್ ಎಕ್ಸಾಮು ಹಾಗೂ JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸ್ಡ್ ಪರೀಕ್ಷಾ ಪೂರ್ವ ತರಬೇತಿಯನ್ನು ಉಚಿತವಾಗಿ ನೀಡುತ್ತಿದ್ದು ರಾಜ್ಯದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಒಂದು ಕೋಚಿಂಗಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಎಲಿಜಿಬಲ್ ಇರುವುದಿಲ್ಲ. ಯಾರು SC, ST ಮತ್ತು ಮೈನಾರಿಟಿ ಸ್ಟೂಡೆಂಟು ಈ ಒಂದು ಪ್ರೀ ಕೋಚಿಂಗ್ಗೆ ಎಲಿಜಿಬಲ್ ಇರುವುದಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಕೆಲವೊಂದಿಷ್ಟು ಸೂಚನೆಗಳಿದ್ದಾವೆ. ಅಭ್ಯರ್ಥಿಯು ಕ್ಯಾಟಗರಿ 1, 2A, 3A, 3Bಗೆ ಸೇರಿದವರಾಗಿರಬೇಕು. ಈ ಒಂದು ಕೋಚಿಂಗನ್ನು ಬೆಂಗಳೂರು ಸಿಟಿ, ಮೈಸೂರು, ಧಾರವಾಡ, ಕಲಬುರಗಿ 4 ನಗರಗಳಲ್ಲಿ ನಡೆಸಲಾಗುತ್ತದೆ. ಈ ಒಂದು ಕೋಚಿಂಗ್ ಸೇರಬೇಕಾದ್ರೆ ನೀವು ಫಸ್ಟ್ PUC ಸೈನ್ಸ್ ಓದ್ತಾ ಇರಬೇಕು. ನೋಡಿ, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ವಿದ್ಯಾರ್ಥಿ ಹೆಸರಲ್ಲಿರಬೇಕು. ವಾರ್ಷಿಕ ಆದಾಯ 6 ಲಕ್ಷದ ಒಳಗಡೆ ಇರಬೇಕು. ನೋಡಿ, ನೀವು ವಿದ್ಯಾರ್ಥಿ ಬಂದುಬಿಟ್ಟು SSLC ಪಾಸ್ ಆಗಿರಬೇಕು. ನಿಮ್ಮ SSLCಯಲ್ಲಿ ತೆಗೆದುಕೊಂಡಿರುವ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತದೆ. ಈ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿ, ಒಂದು ವೇಳೆ ನೀವು CBSE ಅಥವಾ ICSE ಮೂಲಕ SSLC ಪಾಸ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳು ನಿಮ್ಮ ಒಂದು ಈ ಕೆಳಕಂಡ ದಾಖಲಾತಿಗಳನ್ನು ಈ ಒಂದು ವೆಬ್ಸೈಟ್ಗೆ ಕಳಿಸಬೇಕು. ಕಳಿಸಿದ ನಂತರ ನಿಮ್ಮೆಲ್ಲ ಡೀಟೇಲ್ಸನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಾರೆ. ತದನಂತರ ನೀವು ಅರ್ಜಿ ಹಾಕಕ್ಕೆ ಬರುತ್ತೆ. ಅವು ಏನೇನು ಡಾಕ್ಯುಮೆಂಟ್ಸ್ ಕಳಿಸ್ಬೇಕಪ್ಪ ಅಂದರೆ CBSE ಮತ್ತು ICSE ವಿದ್ಯಾರ್ಥಿಗಳು ಮಾತ್ರ. ಕರ್ನಾಟಕ ರಾಜ್ಯದ KS EAB ಇಂದ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲ, ಕೇವಲ CBSE ICSE ಅವ್ರು ಏನೇನು ಕಳಿಸ್ಬೇಕು, ತಮ್ಮ ಒಂದು 10th ಮಾರ್ಕಸ್ ಕಾರ್ಡು, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮತ್ತು ನೀವು ಫಸ್ಟ್ PUC ಸೈನ್ಸ್ ಓದ್ತಾ ಇದ್ದೀರ ಅನ್ನೋ ಬಗ್ಗೆ ಒಂದು ಪಿ ರಿಸಿಪ್ಟು. ಈ ಒಂದು ಪರೀಕ್ಷಾ ಪೂರ್ವ ತರಬೇತಿಯು ಒಂದು ವಿದ್ಯಾರ್ಥಿಗಳಿಗೆ ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ನೀಟ್ ಹಾಗೂ JEE ಪರೀಕ್ಷಾ ಪೂರ್ವ ತರಬೇತಿಯನ್ನು 2 ವರ್ಷ ನೀಡ್ತಾರೆ. ಈ ಒಂದು ವಿದ್ಯಾರ್ಥಿಯ ಫೋಟೋವನ್ನು 50 KB ಮೂಲಕ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬೇಕು ಮತ್ತು ಈ ಕೆಳಕಂಡ ದಾಖಲಾತಿಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತದೆ. ಇದೇನಂತ ತೋರಿಸ್ಕೊಡ್ತೀನಿ. ಯಾವುದಾದ್ರೂ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡದೇ ಇದ್ದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುತ್ತೆ. ಸುಳ್ಳು ಮಾಹಿತಿಯನ್ನು ಕೂಡ ನೀಡುವಂತಿಲ್ಲ, ತಪ್ಪು ಮಾಹಿತಿಯನ್ನು ಕೂಡ ನೀಡುವಂತಿಲ್ಲ. ನೋಡಿ, ಅರ್ಜಿ ಪ್ರತಿಯನ್ನು ಪ್ರಿಂಟ್ ಆಪ್ಷನ್ ಮೂಲಕ ನೀವು ಪಡಿಬೋದು, ಅಂದರೆ ಪ್ರಿಂಟ್ ತೆಗೆದುಕೊಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕಪ್ಪ ಅಂದರೆ ನಿಮ್ಮ SSLC ಮಾರ್ಕಸ್ ಕಾರ್ಡು, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ನೀವು ಒಂದು ವೇಳೆ ವಿಶೇಷ ಚೇತನರಾಗಿದ್ದಲ್ಲಿ ಆ ಬಗ್ಗೆ ಒಂದು ದೃಢೀಕರಣ ಪತ್ರ ಮತ್ತು ನೀವು ಸೈನ್ಸ್ ಓದ್ತಾ ಇದ್ದೀರಿ ಅನ್ನೋ ಕುರಿತು ನಿಮ್ಮ ಒಂದು ಕಾಲೇಜಿನ ಪಿ ರಿಸಿಪ್ಟ್ ಕೊಡಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ಐಡೆಂಟಿ ಕಾರ್ಡನ್ನು ಕೂಡ ಕೊಡಬೇಕಾಗುತ್ತದೆ. ಅಥವಾ ಈ ಒಂದು ಕಾಲೇಜಿನಿಂದ ಒಂದು ಇಲಾಖೆಯಿಂದ ಒಂದು ನಮೂನೆ ಇದೆ, ಆ ನಮೂನೆ ತೋರಿಸ್ತೀನಿ, ಅದನ್ನು ತುಂಬಿಸಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಈ ಒಂದು ರಿಸರ್ವೇಷನ್ ಬಂದುಬಿಟ್ಟು ಕ್ಯಾಟಗರಿ 1 ಅವರಿಗೆ 15%, 2Aದವರಿಗೆ 53%, 3Aದವರಿಗೆ 15%, 3Bಯವರಿಗೆ 17% ಇರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ಎಲ್ಲ ತರಬೇತಿ ವೆಚ್ಚವನ್ನು ಡಿಪಾರ್ಟ್ಮೆಂಟೇ ಪೇ ಮಾಡುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಆಗಸ್ಟ್ 25. ಈ ಒಂದು ಕೋರ್ಸ್ಗೆ ಆಯ್ಕೆ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೆಟೀರಿಯಲನ್ನು ಒಂದು ಸೆಟ್ ಕೋರ್ಸ್ ಮೆಟೀರಿಯಲ್ಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ತರಬೇತಿ ವೆಚ್ಚವನ್ನು ಡಿಪಾರ್ಟ್ಮೆಂಟೇ ಪಾವತಿ ಮಾಡುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸ್ ರೂಮ್ ಅಥವಾ ಆನ್ಲೈನ್ ಮೂಲಕ ಕೂಡ ಹೇಳ್ಬೋದಾಗಿರುತ್ತೆ. ಹೆಚ್ಚಿನ ಮಾಹಿತಿಗೆ ಇಲ್ಲಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ದೃಢೀಕರಣ ಪತ್ರವನ್ನು ಕಾಲೇಜಿನಿಂದ ತುಂಬಿಸ್ಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿದ ನಂತರ ಇಲ್ಲಿದೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ JEE ನೀಟ್ ಪರೀಕ್ಷಾ ಪೂರ್ವ ತರಬೇತಿ ಅಂತಿದೆ. ಇದನ್ನು ಓಪನ್ ಅಂತ ಕ್ಲಿಕ್ ಮಾಡಿದಾಗ ಈ ಪೇಜು ಓಪನ್ ಆಗುತ್ತೆ.
ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ಕ್ಲಿಕ್ ಕೇರ್ ಟು ಅಪ್ಲೈ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಪೇಜ್ ಮೂಲಕ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.